ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಜಗಳಾಡಿ ಮನೆ ಬಿಟ್ಟು ಹೋದವರನ್ನ ಮನೆಗೆ ಬಲವಂತವಾಗಿ ಕರೆಸಿ ಮರ್ಡರ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಮನೆಯಲ್ಲಿ ಆಗಿಂದಾಗೆ ಜಗಳಗಳಾಗ್ತಾ ಇತ್ತು. ಜಗಳ ಆದಾಗ ಬೇಸರಿಸಿಕೊಂಡು ಮನೆ ಬಿಟ್ಟು ಹೋಗಿದ್ರಂತೆ ನಿವೃತ್ತ ಐಜಿ ಓಂ ಪ್ರಕಾಶ್. ಪ್ರತಿ ಬಾರಿ ಕೂಡ ಆಸ್ತಿ ವಿಚಾರಕ್ಕೇನೆ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ದ ನಿವೃತ್ತ ಐಜಿಪಿಯನ್ನ ಮನೆಗೆ ಕರೆಸಿ ಕೊಲೆ ಮಾಡಿದ್ರ ಅನ್ನೋ ಅನುಮಾನ ಇದೀಗ ಮತ್ತಷ್ಟು ಬಲವಾಗ್ತಾ ಇದೆ. ಉತ್ತರ ಕನ್ನಡದ ಜೊಯ್ಡಾದಲ್ಲಿರುವ ಆಸ್ತಿಯೊಂದನ್ನ ತಂಗಿಗೆ ಕೊಡಬೇಕು ಅನ್ನೋ ವಿಚಾರವನ್ನ ಓಂ ಪ್ರಕಾಶ್ ಅವರು ಪ್ರಸ್ತಾಪ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಜಗಳ ಆಗಿದೆಯಂತೆ. ಜಗಳ ಆದ ಸಂದರ್ಭದಲ್ಲಿ ತಂಗಿ ಮನೆಗೆ ಹೋಗಿದ್ದಾರೆ ಓಂ ಪ್ರಕಾಶ್ ಅವರು. ಮನೆಗೆ ಬನ್ನಿ ಅಂತ ಹೇಳಿ ಖುದ್ದು ಪುತ್ರಿ ಕೃತಿ ಕರೆಸ್ಕೊಂಡಿದ್ದಾರೆ. ಈಗ ಮನೆಗೆ ಬಂದವರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಲಾಯ್ತಾ. ಇದೇ ಆಸ್ತಿ ವಿಚಾರಕ್ಕೆ ಸಂಭವಿಸಿದ ಗಲಾಟೆಯೇ ಕೊಲೆಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಉದ್ಭವ ಆಗ್ತಾ ಇದೆ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿ ನೋಡಿದ್ರೆ ಬಹಳ ಬ್ರೂಟಲ್ ಮರ್ಡರ್ ಇದಾಗಿರಬಹುದು ಅನ್ನೋ ಅನುಮಾನ ಇದೆ. ಹಾಗೆ ಅನೇಕ ಬಾರಿ ಮಲ್ಟಿಪಲ್ ಸ್ಟ್ಯಾಬ್, ಆ ಗಾಯಗಳು ದೇಹದ ಮೇಲಿರೋದು, ಕೊಲೆ ಯಾವ ರೀತಿ ನಡೆದಿರಬಹುದು, ಯಾವ ರೀತಿಯಾದ ಹಿಂಸೆಯನ್ನು ಅನುಭವಿಸಿರ್ಬೋದು ಓಂ ಪ್ರಕಾಶ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಹೊರಬಿದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿಯನ್ನ ತಾವು ಕೂಡ ಗಮನಿಸಿದಿರಿ. ಒಂದಷ್ಟು ಫೋಟೋಗಳು ಕೂಡ ಬಿಡುಗಡೆಯಾಗಿದೆ. ಈ ಮರ್ಡರ್ ಅನ್ನೋದು ಬಹಳ ಭೀಕರವಾಗಿ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಅಂತೂ ಈ ಫೋಟೋಗಳನ್ನು ಗಮನಿಸಿದಾಗ ಸಿಗ್ತಾ ಇದೆ. ಸರ್ ಏನ್ ಹೇಳ್ತೀರಿ? ಡೆಫಿನೆಟ್ಲಿ ನೋಡಿ, ಈ ಗಾಯಗಳೇನಿದೆ, ಎಸ್ಪೆಷಲಿ ಮುಖದ ಭಾಗದಲ್ಲಿ ಮೂಗತ್ರ ಒಂದು 2-3 ಗಾಯ ಆಗಿದೆ. ಸೊ ಈ ಗಗಾಯಗಳು ದೋ ಇಟ್ ಇಸ್ ನಾಟ್ ವೆರಿ ಗ್ರೀವಿಯಸ್ ಇನ್ ನೇಚರ್, ಅಂದ್ರೆ ತುಂಬಾ ನಾಟ್ ಇಮಿನೆಂಟ್ ಡೇಂಜರ್ ಅಂತೀವಿ, ಡೇಂಜರಸ್ ವೂಂಡ್ ತರ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಏನಂದ್ರೆ ಇಟ್ ಪ್ರೊಫ್ಯೂಸ್ಲಿ ಬ್ಲಡ್, ಅಂದ್ರೆ ಇವರು ರಕ್ತಸ್ರಾವದಿಂದ ಮೃತಪಟ್ಟಿರೋದು. ಅಂದ್ರೆ ತುಂಬಾ ಹೊತ್ತು 2-3 ಗಂಟೆ ಟೈಮ್ ಅಟ್ಲೀಸ್ಟ್ ಇವರು ರಕ್ತಸ್ರಾವ ಆಗಿದೆ. ಸೊ ಆ ರಕ್ತಸ್ರಾವನ ಯಾರಾದ್ರೂ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಇದ್ ಮಾಡಿದ್ರೆ ಅವರು ಡೆಫಿನೆಟ್ಲಿ ಬದುಕುಳಿತಿದ್ರು. ಬಟ್ ಏನಂದ್ರೆ ಇವರು ರಕ್ತಸ್ರಾವ ಆಗ್ಲಿ ಅಂತಾನೆ ಬಿಟ್ಟಿದ್ದಾರೆ. ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಜಗಳಾಡಿ ಮನೆ ಬಿಟ್ಟು ಹೋದವರನ್ನ ಮನೆಗೆ ಬಲವಂತವಾಗಿ ಕರೆಸಿ ಮರ್ಡರ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಮನೆಯಲ್ಲಿ ಆಗಿಂದಾಗೆ ಜಗಳಗಳಾಗ್ತಾ ಇತ್ತು. ಜಗಳ ಆದಾಗ ಬೇಸರಿಸಿಕೊಂಡು ಮನೆ ಬಿಟ್ಟು ಹೋಗಿದ್ರಂತೆ ನಿವೃತ್ತ ಐಜಿ ಓಂ ಪ್ರಕಾಶ್. ಪ್ರತಿ ಬಾರಿ ಕೂಡ ಆಸ್ತಿ ವಿಚಾರಕ್ಕೇನೆ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ದ ನಿವೃತ್ತ ಐಜಿಪಿಯನ್ನ ಮನೆಗೆ ಕರೆಸಿ ಕೊಲೆ ಮಾಡಿದ್ರ ಅನ್ನೋ ಅನುಮಾನ ಇದೀಗ ಮತ್ತಷ್ಟು ಬಲವಾಗ್ತಾ ಇದೆ. ಉತ್ತರ ಕನ್ನಡದ ಜೊಯ್ಡಾದಲ್ಲಿರುವ ಆಸ್ತಿಯೊಂದನ್ನ ತಂಗಿಗೆ ಕೊಡಬೇಕು ಅನ್ನೋ ವಿಚಾರವನ್ನ ಓಂ ಪ್ರಕಾಶ್ ಅವರು ಪ್ರಸ್ತಾಪ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಜಗಳ ಆಗಿದೆಯಂತೆ. ಜಗಳ ಆದ ಸಂದರ್ಭದಲ್ಲಿ ತಂಗಿ ಮನೆಗೆ ಹೋಗಿದ್ದಾರೆ ಓಂ ಪ್ರಕಾಶ್ ಅವರು. ಮನೆಗೆ ಬನ್ನಿ ಅಂತ ಹೇಳಿ ಖುದ್ದು ಪುತ್ರಿ ಕೃತಿ ಕರೆಸ್ಕೊಂಡಿದ್ದಾರೆ. ಈಗ ಮನೆಗೆ ಬಂದವರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಲಾಯ್ತಾ. ಇದೇ ಆಸ್ತಿ ವಿಚಾರಕ್ಕೆ ಸಂಭವಿಸಿದ ಗಲಾಟೆಯೇ ಕೊಲೆಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಉದ್ಭವ ಆಗ್ತಾ ಇದೆ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿ ನೋಡಿದ್ರೆ ಬಹಳ ಬ್ರೂಟಲ್ ಮರ್ಡರ್ ಇದಾಗಿರಬಹುದು ಅನ್ನೋ ಅನುಮಾನ ಇದೆ. ಹಾಗೆ ಅನೇಕ ಬಾರಿ ಮಲ್ಟಿಪಲ್ ಸ್ಟ್ಯಾಬ್, ಆ ಗಾಯಗಳು ದೇಹದ ಮೇಲಿರೋದು, ಕೊಲೆ ಯಾವ ರೀತಿ ನಡೆದಿರಬಹುದು, ಯಾವ ರೀತಿಯಾದ ಹಿಂಸೆಯನ್ನು ಅನುಭವಿಸಿರ್ಬೋದು ಓಂ ಪ್ರಕಾಶ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಹೊರಬಿದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿಯನ್ನ ತಾವು ಕೂಡ ಗಮನಿಸಿದಿರಿ. ಒಂದಷ್ಟು ಫೋಟೋಗಳು ಕೂಡ ಬಿಡುಗಡೆಯಾಗಿದೆ. ಈ ಮರ್ಡರ್ ಅನ್ನೋದು ಬಹಳ ಭೀಕರವಾಗಿ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಅಂತೂ ಈ ಫೋಟೋಗಳನ್ನು ಗಮನಿಸಿದಾಗ ಸಿಗ್ತಾ ಇದೆ. ಸರ್ ಏನ್ ಹೇಳ್ತೀರಿ?
ಡೆಫಿನೆಟ್ಲಿ ನೋಡಿ ಈ ಗಾಯಗಳೇನಿದೆ, ಎಸ್ಪೆಷಲಿ ಮುಖದ ಭಾಗದಲ್ಲಿ ಮೂಗತ್ರ ಒಂದು 2-3 ಗಾಯ ಆಗಿದೆ. ಸೊ ಈ ಗಾಯಗಳು ಇಟ್ ಇಸ್ ನಾಟ್ ವೆರಿ ಗ್ರೀವಿಯಸ್ ಇನ್ ನೇಚರ್, ಅಂದ್ರೆ ತುಂಬಾ ನಾಟ್ ಇಮಿನೆಂಟ್ ಡೇಂಜರ್ ಅಂತೀವಿ. ಡೇಂಜರಸ್ ವೂಂಡ್ ತರ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಏನಂದ್ರೆ ಇಟ್ ಪ್ರೊಫ್ಯೂಸ್ಲಿ ಬ್ಲಡ್, ಅಂದ್ರೆ ಇವರು ರಕ್ತಸ್ರಾವದಿಂದ ಮೃತಪಟ್ಟಿರೋದು. ಅಂದ್ರೆ ತುಂಬಾ ಹೊತ್ತು 2-3 ಗಂಟೆ ಟೈಮ್ ಅಟ್ಲೀಸ್ಟ್ ಇವರು ರಕ್ತಸ್ರಾವ ಆಗಿದೆ. ಸೊ ಆ ರಕ್ತಸ್ರಾವನ ಯಾರಾದ್ರೂ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇದ್ ಮಾಡಿದ್ರೆ ಅವರು ಡೆಫಿನೆಟ್ಲಿ ಬದುಕುಳಿತಿದ್ರು. ಬಟ್ ಏನಂದ್ರೆ ಇವರು ರಕ್ತಸ್ರಾವ ಆಗ್ಲಿ ಅಂತಾನೆ ಬಿಟ್ಟಿದ್ದಾರೆ. ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಜಗಳ ಆಡಿ ಮನೆ ಬಿಟ್ಟು ಹೋದವರನ್ನ ಮನೆಗೆ ಬಲವಂತವಾಗಿ ಕರೆಸಿ ಮರ್ಡರ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಮನೆಯಲ್ಲಿ ಆಗಿಂದಾಗೆ ಜಗಳಗಳಾಗ್ತಾ ಇತ್ತು. ಜಗಳ ಆದಾಗ ಬೇಸರಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ರಂತೆ ನಿವೃತ್ತ ಐಜಿ ಓಂ ಪ್ರಕಾಶ್. ಪ್ರತಿ ಬಾರಿ ಕೂಡ ಆಸ್ತಿ ವಿಚಾರಕ್ಕೇನೆ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ದ ನಿವೃತ್ತ ಐಜಿಪಿಯನ್ನ ಮನೆಗೆ ಕರೆಸಿ ಕೊಲೆ ಮಾಡಿದ್ರ ಅನ್ನೋ ಅನುಮಾನ ಇದೀಗ ಮತ್ತಷ್ಟು ಬಲವಾಗ್ತಾ ಇದೆ. ಉತ್ತರ ಕನ್ನಡದ ಜೊಯ್ಡಾದಲ್ಲಿರುವ ಆಸ್ತಿಯೊಂದನ್ನ ತಂಗಿಗೆ ಕೊಡಬೇಕು ಅನ್ನೋ ವಿಚಾರವನ್ನ ಓಂ ಪ್ರಕಾಶ್ ಅವರು ಪ್ರಸ್ತಾಪ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಜಗಳ ಆಗಿದೆಯಂತೆ. ಜಗಳ ಆದ ಸಂದರ್ಭದಲ್ಲಿ ತಂಗಿ ಮನೆಗೆ ಹೋಗಿದ್ದಾರೆ ಓಂ ಪ್ರಕಾಶ್ ಅವರು. ಮನೆಗೆ ಬನ್ನಿ ಅಂತ ಹೇಳಿ ಖುದ್ದು ಪುತ್ರಿ ಕೃತಿ ಕರೆಸ್ಕೊಂಡಿದ್ದಾರೆ. ಈಗ ಮನೆಗೆ ಬಂದವರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಲಾಯ್ತಾ. ಇದೇ ಆಸ್ತಿ ವಿಚಾರಕ್ಕೆ ಸಂಭವಿಸಿದ ಗಲಾಟೆಯೇ ಕೊಲೆಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಉದ್ಭವ ಆಗ್ತಾ ಇದೆ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿ ನೋಡಿದ್ರೆ ಬಹಳ ಬ್ರೂಟಲ್ ಮರ್ಡರ್ ಇದಾಗಿರಬಹುದು ಅನ್ನೋ ಅನುಮಾನ ಇದೆ. ಹಾಗೆ ಅನೇಕ ಬಾರಿ ಮಲ್ಟಿಪಲ್ ಸ್ಟ್ಯಾಬ್, ಆ ಗಾಯಗಳು ದೇಹದ ಮೇಲಿರೋದು, ಕೊಲೆ ಯಾವ ರೀತಿ ನಡೆದಿರಬಹುದು, ಯಾವ ರೀತಿಯಾದ ಹಿಂಸೆಯನ್ನ ಅನುಭವಿಸಿರ್ಬೋದು ಓಂ ಪ್ರಕಾಶ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಹೊರಬಿದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಓಂ ಪ್ರಕಾಶ್ ಅವರ ಮೃತದೇಹ ಸಿಕ್ಕ ಸ್ಥಿತಿಯನ್ನ ತಾವು ಕೂಡ ಗಮನಿಸಿದಿರಿ. ಒಂದಷ್ಟು ಫೋಟೋಗಳು ಕೂಡ ಬಿಡುಗಡೆಯಾಗಿದೆ. ಈ ಮರ್ಡರ್ ಅನ್ನೋದು ಬಹಳ ಭೀಕರವಾಗಿ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಅಂತೂ ಈ ಫೋಟೋಗಳನ್ನು ಗಮನಿಸಿದಾಗ ಸಿಗ್ತಾ ಇದೆ. ಸರ್ ಏನ್ ಹೇಳ್ತೀರಿ? ಡೆಫಿನೆಟ್ಲಿ ನೋಡಿ, ಈ ಗಾಯಗಳೇನಿದೆ, ಎಸ್ಪೆಷಲಿ ಮುಖದ ಭಾಗದಲ್ಲಿ